ಇಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿಕೊಂಡೆ. ಬೆಳಿಗ್ಗೆ ನನಗೆ ಪೂಜೆ ಮಾಡಿಕೊಂಡರೆ ಮನಸ್ಸಿಗೆ ಸಮಾಧಾನ. ಸೊ ಅದಾದಮೇಲೆ ನಾನು ಮಾಮೂಲಿ ನಾರ್ಮಲಾಗಿ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ತಗೊತಾ ಇದ್ದೀನಿ. ನಾನು ಹೋಮ್ ಮೇಡ್ ಪೌಡ್ರನ್ನ ಮಾಡ್ಕೊಂಡಿರೋದು. ಬೇಕು ಅಂದರೆ ಹೇಳಿ, ಖಂಡಿತವಾಗ್ಲೂ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವು ಈ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊಂಡಿದ್ದೆ. ಸೊ ಆ ಸಲಾಡ್ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಸಿ ಕಡಲೆಕಾಯಿಯನ್ನು ಬಿಡಿಸ್ಕೊಂಡು ಸಿಪ್ಪೆಯನ್ನು ತೆಗೆದು ನೀಟಾಗಿ ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಂತರ ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ, ಹಾಗೆ ಒಂದು ಸ್ವಲ್ಪ ದಾಳಿಂಬೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು, ದಾಳಿಂಬೆ ಕೂಡ ಸಿಪ್ಪೆನ ನೀಟಾಗಿ ತೆಗೆದು ಇಟ್ಕೊಂಡು ಇದನ್ನೆಲ್ಲನೂ ಸೇರಿನು ಸಿಂಪಲಾಗಿ ಒಂದು ಸಲಾಡ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದ್ರ ರುಚಿ ನೀವು ಒಂದ್ಸರಿ ನೋಡಿದ್ರೆ ಸಾಕು ಮತ್ತೆ ಮತ್ತೆ ಅದನ್ನೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಕೊನೆಯದಾಗಿ ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಒಂದು ಒಳ್ಳೆ ಸಲಾಡ್ ನಮಗೆ ಹೆಲ್ತಿಯಾಗಿ ರೆಡಿ ಆಗಿಬಿಡ್ತೀನಿ. ಜೊತೆಗೆ ನಾನು ದಾಳಿಂಬೆ ಕೂಡ ತೊಗೊಂಡಿದ್ದೆ, ಹಾಗೆ ಒಂದು ಹೋಲ್ ಎಗ್ ತೊಗೊಂಡಿದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರು ನಮಗೆ ಏನೇ ತಿಂದ್ರೂ ಲೈಟಾಗಿದ್ದರೆ ನಮಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.